ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಚೇತನ್ ಪಿ ಪುರುಷ 7 ಮಾರ್ಚ್ 1998 6 ಗಂಟೆಗೆ ಸಂಜೆಯಲ್ಲಿ ಬೆಂಗಳೂರಲ್ಲಿ ಜನನ. ಆರ್ದ್ರಾ ನಕ್ಷತ್ರ, ಮಿಥುನ ರಾಶಿ, ಸಿಂಹ ಲಗ್ನ. ಸಿಂಹ ಲಗ್ನದಲ್ಲಿ ಜನನ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ. ಎಲ್ಲದಕ್ಕಿಂತ ಮುಂಚೆ ನಾವು ನೋಡಬೇಕಾಗಿದ್ದು ಯೋಗ. ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ. ಹೌದು, ಇವರು ಸೌಭಾಗ್ಯ ಯೋಗದಲ್ಲಿ ಹುಟ್ಟಿದ್ದಾರೆ. ಹೌದು, ಸೌಭಾಗ್ಯ ಯೋಗ ಒಳ್ಳೆಯ ಯೋಗ. ಬನ್ನಿ, ಹಾಗಾದರೆ ನೋಡಿ, ಇದು ಜಾತಕ. 1 ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಆಗಲಿ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. 6 ರಿಂದ 24 ಇರಬೇಕು. ನೋಡಿ, 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದ್ರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ಇದು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ರೆ 100ಕ್ಕೂ 100 ಒಳ್ಳೆ ಫಲವನ್ನು ಕೊಡುತ್ತೆ. ಬನ್ನಿ, ಹಾಗಾದ್ರೆ ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50. ಸಿಂಹ ಲಗ್ನದ ಯೋಗಕಾರಕ ಗ್ರಹಗಳೇ ಯಾವ್ಯಾವು? ಒಮ್ಮೊಮ್ಮೆ ಜಾತಕ ಬೇಜಾರಾಗ್ಬಿಡುತ್ತೆ. ಯಾಕೆ ಅಂದ್ರೆ ಆ ಜಾತಕಗಳು ಅಷ್ಟು ಕೆಟ್ಟಿರ್ತವೆ. 1ನೇ ಭಾವದ ಸ್ವಾಮಿ ನೋಡಿ, ಸೂರ್ಯ ಯೋಗಕಾರಕ, ಕುಜ ಅತಿ ದೊಡ್ಡ ಯೋಗಕಾರಕ, ಗುರು ಅತಿ ದೊಡ್ಡ ಯೋಗಕಾರಕ, ಶುಕ್ರ ಅತಿ ದೊಡ್ಡ ಯೋಗಕಾರಕ, ಬುಧ ತಾತ್ಕಾಲಿಕ ಮಿತ್ರ, ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಚಂದ್ರ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ನೋಡಿ, 1, 4, 7, 10 ಕೇಂದ್ರ ಅಲ್ವಾ? 1ನೇ ಭಾವದಲ್ಲಿ ರಾಹು ಬಂದ್ರೆ 7ನೇ ಭಾವದಲ್ಲಿ ಕೇತು ಬಂದಿದ್ದಾನೆ. ಹಾಗಾಗಿ ಇದನ್ನು ಕಾಳ ಸರ್ಪ ದೋಷ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಳ ಸರ್ಪ ದೋಷ. ಫೈನಾನ್ಸಿಯಲಿ ಆಗಲಿ, ಫಿಸಿಕಲಿ ಆಗಲಿ, ಮೆಂಟಲಿ ಆಗಲಿ, ಫ್ಯಾಮಿಲಿ ವೈಸ್ ಆಗಲಿ, ಯಾವುದಾದ್ರೂ ಒಂದು ಗ್ರೋತ್ಗೆ ಕಡಿವಾಣ ಆಗುತ್ತೆ, ಬೆಳೆಯೋದಿಲ್ಲ. ಫ್ಯಾಮಿಲಿ ಬೆಳೆಯೋದು, ಮದುವೆ ಆಗದೆ ಹೋಗ್ಬೋದು, ಇಲ್ಲ ಆರೋಗ್ಯದ ಸಮಸ್ಯೆ ಕಾಡ್ಬೋದು, ಇಲ್ಲ ವಿಪರೀತ ಸಾಲವನ್ನು ಮಾಡ್ಕೋಬಹುದು, ಇಲ್ಲ ನೆಮ್ಮದಿಯನ್ನು ಕಳ್ಕೋಬಹುದು, ಇಲ್ಲ ಅಪವಾದವನ್ನು ಹೊತ್ಕೋಬಹುದು, ಇಲ್ಲ ರೋಗಕ್ಕೆ ತುತ್ತಾಗ್ಬೋದು. ಯಾವುದಾದ್ರೂ ಒಂದು ಕೆಟ್ಟ ದೋಷ ಬಿಡಲ್ಲ ಇವರು. ಹೌದು, ಬರಬಾರದು. 1ನೇ ಭಾವದಲ್ಲಿ ನೀಚ ಗ್ರಹ ಬರಬಾರದು, ಕೆಟ್ಟ ಗ್ರಹ, ರಾಕ್ಷಸ ಗ್ರಹ ಬರಬಾರದು. ನೋಡಿ, ಇಲ್ಲಿ ರಾಹು 1ನೇ ಭಾವ ಒಳ್ಳೇದಲ್ಲ ಸರ್. ಇಲ್ಲಿ ರಾಹು ಶಾಂತಿ ನೀವು ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಹೌದು, ಬಹಳ ತೊಂದರೆಗೀಡಾಗ್ತಾನೆ ಮಗು. ಹೌದು, ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೊತಾನೆ. ಹೌದು, ಏನಾಗುತ್ತೆ? ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಬರುತ್ತೆ, ಒಳ್ಳೆ ಗುಣಗಳು ಬೆಳೆಯದೇ ಹೋಗೋದು, ಒಳ್ಳೆ ವಿಚಾರಗಳಿಗೂ ಬೆಲೆ ಇಲ್ದಂಗೆ ಆಗ್ಬೋದು,
ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸದೆ ಹೋಗ್ಬೋದು, ಮೆಂಟಲಿ ಕೆಪಬಿಲಿಟಿ ಇಲ್ಲದೆ ಹೋಗ್ಬೋದು, ಆಶೆ ಆಕಾಂಕ್ಷೆಗಳು ಈಡೇರದೆ ಹೋಗ್ಬೋದು, ಒಳ್ಳೆ ಇಮೇಜು ಬೆಳೆದೇ ಹೋಗ್ಬೋದು, ಒಳ್ಳೆ ಬುದ್ಧಿವಂತಿಕೆ ನಡೀದೇ ಹೋಗ್ಬೋದು, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿ ಆಗದೆ ಹೋಗ್ಬೋದು, ಒಳ್ಳೆ ಟೇಸ್ಟನ್ನು ಹೊಂದದೇ ಹೋಗ್ಬೋದು. ಇವೆಲ್ಲವೂ ಒಂದನೇ ಭಾವದಿಂದ ಆಗುವಂಥ ಕೆಟ್ಟ ಪರಿಣಾಮಗಳು. ನೋಡಿ, ಇದು ಗ್ರಹಣ, ಇದು ಗ್ರಹಣ ದೋಷ ಅಂತ ಕರಿತೀವಿ ನಾವು ಇದನ್ನು. ಒಂದೇ ಭಾವದಲ್ಲಿ ನೋಡಿ, ಒಂದು ಹೇಳ್ತೀನಿ, ರಾಹು ಆಗಲಿ ಕೇತು ಆಗಲಿ ಚಂದ್ರನ ಮನೆಯಲ್ಲಿ ಆಗಲಿ ಸೂರ್ಯನ ಮನೆಯಲ್ಲಿ ಆಗಲಿ ಬಂದು ಕುಂತ್ರೆ ಗ್ರಹಣ ದೋಷ ಅಂತ ಕರಿತೀವಿ. ಕುಜನ ಮನೆಯಲ್ಲಿ ಏನಾದರೂ ಬಂದು ಕುಂತ್ರೆ, ವೃಶ್ಚಿಕ ಮತ್ತು ಮೇಷದಲ್ಲಿ ಏನಾದರೂ ಬಂದು ಕೂತ್ಕೊಂಡ್ರೆ ಅದನ್ನ ಸರ್ಪ ದೋಷ ಅಂತ ಕರಿತೀವಿ ನಾವು. ದಿಸ್ ಇಸ್ ನಾಟ್ ಗುಡ್. ಒಂದನೇ ಭಾವದಲ್ಲಿ ಗ್ರಹಣ ದೋಷ, ಕನ್ಫ್ಯೂಷನ್ ನಿಮ್ಗೆ. ಹೌದು, ಜೀವನ ಉದ್ದಕ್ಕೂ ಕನ್ಫ್ಯೂಷನ್ ಅಲ್ಲೇ ಇರ್ತಾನೆ ಮಗು. ಹೌದು, ಮಾಡ್ಲಾ ಬೇಡ, ಹೋಗ್ಲಾ ಬೇಡ, ಬರೀ ಕ್ವಶನ್ ಮಾರ್ಕೇ ಇರುತ್ತೆ ಇವರು ತಲೆಯಲ್ಲಿ. ಒಂದನೇ ಭಾವದಲ್ಲಿ ಗ್ರಹಣ ದೋಷ ಒಳ್ಳೆಯದಲ್ಲ. ದಯವಿಟ್ಟು ಆದಷ್ಟು ಬೇಗ ನೀವು ನೋಡಿ, ನಾಗ ಪ್ರತಿಷ್ಠಾಪನೆ ಹೋಗಿ ಕುಕ್ಕೆದಲ್ಲಿ ಮಾಡಿ ಬಂದರೂ ಸಹ ಮನೆಯಲ್ಲಿ ಒಂದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡು ಇಟ್ಕೊಳ್ಳೋದು ಬಹಳ ಉತ್ತಮ. ಹೌದು, ದಿನನಿತ್ಯ ಆ ನಾಗ ಪ್ರತಿಷ್ಠಾಪನೆಗೆ ದಿನನಿತ್ಯ ಅರಿಶಿಣ ಲೇಪನ ಮಾಡೋದು ಬಹಳ ಒಳ್ಳೆಯದು. ಮನೆಯಲ್ಲಿ ನಿಮ್ಮದೇ ಆದಂಥ ಗ್ರಹಣ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀನಿ, ನಿತ್ಯ ಅದನ್ನು ನೀವು ಅರಿಶಿಣ ಲೇಪನ ಮಾಡೋದ್ರಿಂದ ರಾಹು ತನ್ನ ಕೆಟ್ಟ ಫಲವನ್ನು ರಿಮೂವ್ ಮಾಡ್ಕೋತಾನೆ, ಬಿಟ್ಟು ಹಾಕಿಸ್ತಾನೆ. ನೋಡಿ, ಎಲ್ಲಕ್ಕಿಂತ ಬೇಜಾರದ ಸಂಗತಿ ಅಂದರೆ ಶುಕ್ರ. ಯಾರಿವನು 3 ಮತ್ತು 10ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಮೋಸ್ಟ್ ಡೇಂಜರಸ್ ಇದು. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಹೊಂದಾಣಿಕೆ ಆಗುವುದಿಲ್ಲ, ಮುಂದೆ ಧೈರ್ಯಶಾಲಿಗಳು ಆಗುವುದಿಲ್ಲ, ಆಟಗಳಲ್ಲಿ ರುಚಿ ತೋರಿಸುವುದಿಲ್ಲ, ಬಾಡಿಯಲ್ಲಿ ಸ್ಟ್ರೆಂತೇ ಇರುವುದಿಲ್ಲ, ಕೆಲಸದ ಕೆಪಾಸಿಟಿ ಕಡಿಮೆ ಇರುತ್ತೆ, ಹಾರ್ಡ್ ವರ್ಕರ್ ಆಗಿರುವುದಿಲ್ಲ, ಬರವಣಿಗೆ ಹಾಗೂ ಕರೆ ಇದರಲ್ಲಿ ಆಸಕ್ತಿ ಹೊಂದುವುದಿಲ್ಲ, ಮಾತಿನಲ್ಲಿ ಸ್ವಲ್ಪ ಕಡಿಮೆ. ಹೌದು, ಮಾತಿನ ಧಾಟಿ ಕಡಿಮೆ ಆಗುತ್ತೆ. ಒಳ್ಳೆ ಟ್ಯಾಲೆಂಟು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಾಗುವುದಿಲ್ಲ. ಪ್ರಯತ್ನಶೀಲರಾಗುವುದಿಲ್ಲ ಇವರು. ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತಾರೆ, ತಿರುಗಾಟದಲ್ಲಿ ಲಾಭ ಆಗುವುದಿಲ್ಲ. ಹಾಗಾಗಿ ಇದು 3ನೇ ಭಾವದ ಕೆಟ್ಟ ಫಲಗಳು. ಕೆಲಸದ ವಿಧಾನ ಇವರಿಗೆ ಇಷ್ಟ ಆಗುವುದಿಲ್ಲ, ಕೆಲಸದಲ್ಲಿ ವಿಧಾನ ಇಷ್ಟ ಆಗುವುದಿಲ್ಲ, ಕೆಲಸ ಇಷ್ಟ ಆಗುವುದಿಲ್ಲ, ಕೆಲಸದಲ್ಲಿ ಗೆಲುವು ಕಾಣಲ್ಲ, ಕೆಲಸದಲ್ಲಿ ಗಳಿಕೆ ಕಾಣಲ್ಲ, ತಂದೆಯ ಜೊತೆಗೆ ನಿಕಟವಾದ ಸಂಬಂಧ ಕಡಿಮೆ ಆಗುತ್ತೆ. ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ ಯಾವಷ್ಟು ಹೇಳ್ಕೊಳ್ಳೋಷ್ಟು ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. 10ನೇ ಭಾವ ನೋಡಿ, ಶುಕ್ರ 6ನೇ ಮನೆಯಲ್ಲಿ ಹೋಗಬಾರದು. ಶುಕ್ರಂದು ನಾನು ನಿಮ್ಗೆ ಹೇಳ್ತೀನಿ ನೋಡಿ, ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾನೆ, ವಿಪರೀತ ಸಾಲವನ್ನು ಅನುಭವಿಸ್ತಾನೆ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಡುಕುತ್ತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿಯಾಗ್ತಾನೆ, ಅಪವಾದಗಳನ್ನು ಹೊತ್ಕೋತಾನೆ, ಕೋರ್ಟು ಕಚೇರಿ ಎಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ, ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸುವುದಲ್ಲದೆ ತಂದೆಯ ವ್ಯವಹಾರ ಹಾಳಾಗಬಹುದು. ಇದು 6ನೇ ಭಾವದ ಫಲ. ನೋಡಿ, ಶುಕ್ರ ಏನಾದರೂ 6, 8 ಈ ಭಾವದಲ್ಲಿ ಪ್ಲಸ್ ನೀಚನಾದರೆ 100% ಹೇಳ್ತೀನಿ, ಒಂದು ಹೆಣ್ಣಿನಿಂದ ತೊಂದರೆ ಅನುಭವಿಸ್ತೀರ, ಇಲ್ಲ ಹೊನ್ನಿನಿಂದ ತೊಂದರೆ ಅನುಭವಿಸ್ತೀರ, ಇಲ್ಲ ಮಣ್ಣಿನಿಂದ ತೊಂದರೆ ಅನುಭವಿಸ್ತೀರ, ಇಲ್ಲ ಜೂಜು ಕಲಿತೀರ, ಇಲ್ಲ ಕೆಟ್ಟ ಚಟಗಳನ್ನು ಕಲಿತೀರ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಕೆಟ್ಟ ಚಟಗಳನ್ನು ಕಲಿಯುವ ಎಲ್ಲಾ ಲಕ್ಷಣಗಳು ಕಾಣ್ತವೆ. ಹೆಣ್ಣಿನಿಂದ ಮೋಸ ಹೋಗ್ಬೋದು, ಹೊನ್ನನ್ನು ಕಳ್ಕೋಬಹುದು, ಮಣ್ಣನ್ನು ಕಳ್ಕೋಬಹುದು, ಜೂಜಿನಲ್ಲಿ ದುಡ್ಡನ್ನು ಕಳ್ಕೋಬಹುದು, ಆಸ್ತಿ ಕಳ್ಕೋಬಹುದು, ಕೆಟ್ಟ ಚಟಗಳನ್ನ ಕಲಿಯಬಹುದು. ಇವೆಲ್ಲವೂ ಆಗುವುದು ಇದರಿಂದ, ಈ ಶುಕ್ರ ಅಷ್ಟಮದಲ್ಲಿ ಬಂದಿದ್ದರಿಂದ.
ಅಷ್ಟಮದಲ್ಲಿ ಶುಕ್ರ ಬಂದಿದ್ರಿಂದ ಇವೆಲ್ಲವೂ ತೊಂದರೆಯನ್ನು ಅನುಭವಿಸ್ತೀರಿ. ನೋಡಿ, ಇಲ್ಲಿ ಕೇತು ಶಾಂತಿ ಆಗಲಿಲ್ಲ ಅಂದ್ರೆ ಬಹಳ ಕಷ್ಟ, ಗ್ರಹಣ ದೋಷ ಆಗುತ್ತೆ. ಇಲ್ಲಿ ಕೇತು ಶಾಂತಿ ಆಯಿತು ಅಂತ ಅನ್ಕೊಳ್ಳಿ, ಗ್ರಹಣ ದೋಷ ಆಗಲ್ಲ. 7ನೇ ಭಾವದಲ್ಲಿ ಗ್ರಹಣ ದೋಷ ಆದರೆ ಬಹಳ ತೊಂದರೆಗೀಡಾಗ್ತೀರ ನೀವು. ಹೌದು, ದಾಂಪತ್ಯ ಹೊಂದಾಣಿಕೆ ಆಗುವುದಿಲ್ಲ, ಒಳ್ಳೆ ಹೆಂಡತಿ ಸಿಗುವುದಿಲ್ಲ, ಹೆಂಡತಿಯ ಗುಣಗಳು ಒಳ್ಳೆಯದಿರುವುದಿಲ್ಲ, ದಾಂಪತ್ಯದ ಆಯುಷು ಕಡಿಮೆ ಆಗುತ್ತೆ, ದಿನನಿತ್ಯ ಬರುವ ದುಡ್ಡು ಬಹಳ ಹೇಳ್ಕೊಳ್ಳೋಷ್ಟು ಬರುವುದಿಲ್ಲ, ಪಾರ್ಟ್ನರ್ಶಿಪ್ ಆಗಲಿ ವ್ಯವಹಾರಗಳಾಗಲಿ ನಡೆಯೋದಿಲ್ಲ, ಸೆಕ್ಷುವಲ್ ಲೈಫು ಬಹಳ ಕಷ್ಟ ಅನಿಸುತ್ತೆ, ದಿನನಿತ್ಯದ ನಡವಳಿಕೆ ಬಹಳ ತೊಂದರೆಗೀಡಾಗ್ತೀರಿ, ಸ್ವಂತ ಬಿಸ್ನೆಸ್ ಮಾಡಿದರೆ ಲಾಸ್ ಆಗ್ತೀರಿ, ಪ್ರೊಫೆಷನಿಸ್ಟ್ ಆಗಿದ್ರೆ 100% ನೀವು ಹೆಸರು ಕೆಡಿಸ್ಕೊತೀರಿ. ಬಟ್ ಇಲ್ಲಿ ಕೇತು ಶಾಂತಿ, ರಾಹು ಕೇತು ಶಾಂತಿ ಮಾಡಿದ್ದೇ ಕರೆ ಆದರೆ, ಇಲ್ಲಿ 7 ಕ್ಯಾರೆಟ್ ಪುಷ್ಯರಾಗ ಹಾಕಿದ್ದೇ ಕರೆ ಆದರೆ, ಇಲ್ಲಿ 7 ಕ್ಯಾರೆಟ್ ಪುಷ್ಯರಾಗ ಹಾಕಿದ್ದೇ ಕರೆ ಆದರೆ ಅತಿ ದೊಡ್ಡ ರಾಜಯೋಗ ಆಗುತ್ತೆ. ಹೌದು, ಬಹಳ ದೊಡ್ಡ ರಾಜಯೋಗ. ಯಾವುದು? ವಿಕ್ರಮಾದಿತ್ಯ ರಾಜಯೋಗ. ಒಂದು ಮಾತೇಳಿ, ಇವನು 5ನೇ ಭಾವದ ಸ್ವಾಮಿ, 7ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ಇವನು 1ನೇ ಭಾವದ ಸ್ವಾಮಿ ಸೂರ್ಯ. ಈ 3 ಫಲವನ್ನು ಪಡಿತೀರಿ ನೀವು. ಒಂದು ವೇಳೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೆ ಕರೆ ಆದರೆ ಈ 3 ಭಾವದ ಫಲವನ್ನು ಬಹಳ ಚೆನ್ನಾಗಿ ಪಡ್ಕೊತೀರಿ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಹೌದು, ಏನು ನಾನು ಹೇಳ್ತಾ ಇರೋದು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಮಾತ್ರ ಇವಷ್ಟು ಫಲ, ಇಲ್ಲಾಂದ್ರೆ ಇಲ್ಲ. ಒಳ್ಳೆಯ ವ್ಯಕ್ತಿತ್ವ ಮನುಷ್ಯ ಆಗ್ತೀರಿ, ಒಳ್ಳೆ ಗುಣಗಳು ಬೆಳೀತವೆ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಆಗ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಆಗ್ತೀರಿ, ಆಶೆ ಆಕಾಂಕ್ಷೆಗಳು ಈಡೇರ್ತವೆ, ಒಳ್ಳೆ ಇಮೇಜ್ ಬೆಳೆಯುತ್ತೆ, ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ಮದಾಗುತ್ತೆ. 7ನೇ ಮನೆ ಸೂರ್ಯ ಬಹಳ ಒಳ್ಳೆಯದ್ರಿ. ಹೌದು, ಸೂರ್ಯ 1ನೇ ಮನೆಯಲ್ಲಿ ಇರಬಾರ್ದು, 7ನೇ ಮನೆಯಲ್ಲಿ ಇರಬೇಕು. ಸೂರ್ಯನ ಎದುರು ನಾವು ಇಡೀ ಜಗತ್ತೇ ಸೂರ್ಯನ ಎದುರು ನೋಡ್ತೀವಿ, ನಮ್ಮ ಜೊತೆ ಇಟ್ಕೊಂಡು ನೋಡಲ್ಲ. ಅರ್ಥ ಆಯ್ತಾ ನಾ ಹೇಳೋದು ನಿಮಗೆ? ಸೂರ್ಯ ಯಾವತ್ತಿದ್ರು ಎದುರೇ ಇರಬೇಕು, ಅವ್ರು ಇವತ್ತಿಲ್ಲ ನಾಳೆ ಬೆಳೆದೇ ಬೆಳೀತಾರೆ. ನೋಡಿ, ಇಲ್ಲಿ 5ನೇ ಭಾವದ ಫಲವನ್ನು ಅನುಭವಿಸ್ತಾರೆ. ಏನು 5ನೇ ಭಾವದ ಫಲ? ಒಳ್ಳೆ ಎಜುಕೇಶನ್ ಮಾಡ್ಕೋತೀರಾ, ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಾ, ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತ, ನೀತಿವಂತ, ರೀತಿವಂತ ಆಗಿರ್ತಾರೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳುತ್ತೆ, ಒಳ್ಳೆ ಪ್ರೀತಿ ಪ್ರೇಮದಿಂದ ಬದುಕ್ತೀರಾ, ಒಳ್ಳೆ ಕಾಂಪಿಟೇಷನ್ ಎಕ್ಸಾಮ್ಸ್ ಅನ್ನ ಪಾಸ್ ಆಗ್ತೀರಾ, ಸುಖ ಶಾಂತಿಯಿಂದ ಜೀವನ ನಡೆಸ್ತೀರಾ, ಕಷ್ಟಗಳನ್ನು ಹೊರದೂಡಿಸ್ತೀರಾ, ಸಾಧನೆಗೆ ದಾರಿ ಮಾಡುತ್ತೀರಾ, ಗುಣಗಳು ಒಳ್ಳೆ ಬೆಳೀತವೆ, ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ, ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು 5ನೇ ಭಾವದ ಫಲ. ದಾಂಪತ್ಯ ನೋಡಿ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಆದ್ರೆ ಮಾತ್ರ ಇವು 3 ಫಲ, ಇಲ್ಲಾಂದ್ರೆ ಇಲ್ಲ. ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ಹೆಂಡತಿ ಸಿಗ್ತಲ್ಲ, ಒಳ್ಳೆ ಗುಣಗಳು ಬೆಳೀತವೆ, ದಾಂಪತ್ಯದ ಆಯುಷ್ಯ ಚೆನ್ನಾಗಿರುತ್ತೆ, ದಿನನಿತ್ಯ ಬರುವ ದುಡ್ಡು ಏನೂ ಕಡಿಮೆ ಇರುವುದಿಲ್ಲ, ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ, ಒಳ್ಳೆ ಸೆಕ್ಸುವಲ್ ಆಗಿ ಎಂಜಾಯ್ ಮಾಡ್ತೀರಿ, ದಿನನಿತ್ಯದ ನಡವಳಿಕೆ ಚೆನ್ನಾಗಿರುತ್ತೆ, ಸ್ವಂತ ಬಿಸ್ನೆಸ್ ಮಾಡಿದ್ರೆ 100% ಲಾಭ ಪಡಿತೀರಿ, ಪ್ರೊಫೆಷನಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಮಾಡ್ಕೋತೀರಿ. ಇವು 3 ಭಾವದ ಫಲ. ಬಟ್ ವಿಕ್ರಮಾದಿತ್ಯ ರಾಜಯೋಗವನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಹೌದು, ಇಲ್ಲ ಅಂದ್ರೆ ಪುಷ್ಯರಾಗ ಹಾಕೊಳ್ಳೇಬೇಕು. 9 ದಿನ ಜಪ ಮತ್ತು ಹೋಮ ಮಾಡಿ ನಾನು ಕೊಡ್ತೇನೆ ನಿಮಗೆ. ನೋಡಿ, ವಿಕ್ರಮಾದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ. ಹಾಗೆ ವಿಕ್ರಮಾದಿತ್ಯ ರಾಜಯೋಗ ಇದನ್ನು ಅಖಂಡ ಸಾಮ್ರಾಜ್ಯ ಯೋಗ ಅಂತ ಕರೀತಾರೆ ಸೌತ್ ಕಡೆ. ನೋಡಿ, ನಾನು ಮಾತಾಡ್ತೀನಿ, ಯಾರು ವಿಕ್ರಮಾದಿತ್ಯ ರಾಜಯೋಗ ಆಗುತ್ತೋ ಅವರು ಆಲ್ಮೋಸ್ಟ್ ಅವರು ಒಂದು ಸಂಸ್ಥೆಯನ್ನು ಕಟ್ತಾರೆ, ಒಂದು ಆಫೀಸ್ ಮಾಡ್ಕೊಳ್ತಾರೆ, ಟೀಮ್ ಲೀಡರ್ ಆಗಿರ್ತಾರೆ, ಇಲ್ಲ ಫ್ಯಾಕ್ಟರಿ ಹಾಕಿರ್ತಾರೆ. ಕನಿಷ್ಠ ಏನಿಲ್ಲ ಅಂದ್ರೆ 20-30 ಜನ ಇವರ ಕೈಗಳಿಗೆ ಕೆಲಸ ಮಾಡಿ ಇವ್ರ ಹತ್ರ ದುಡ್ಡನ್ನು ತೆಗೆದುಕೊಂಡು ಉಪಜೀವನವನ್ನು ಸಾಗಿಸ್ತಾ ಇರ್ತಾರೆ. ಹೌದು, ಈ ವಿಕ್ರಮಾದಿತ್ಯ ರಾಜಯೋಗ ನನ್ನ ಹೆಂಡತಿಗೂ ಇದೆ, ಹಾಗಾಗಿ ಅವಳು ನಮ್ಮ ಟ್ರಸ್ಟಿನ CEO ಆಗಿದ್ದಾರೆ. ಕನಿಷ್ಠ 5 ಸ್ಕೂಲನ್ನು ನಡೆಸ್ಕೊಂಡು ಹೋಗ್ತಾರೆ ಅವರು. ವಿಕ್ರಮಾದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ. ಅದು ಬಹಳ ನೋಡಿ,
ಸಂಪತ್ತು, ಐಶ್ವರ್ಯ, ಸುಖ, ನೆಮ್ಮದಿ, ಯಶಸ್ಸು, ಕೀರ್ತಿ ಹಾಗೂ ಲೀಡರ್ಶಿಪ್ ಕೊಡುವಂತ ಯೋಗವೇ ವಿಕ್ರಮಾದಿತ್ಯ ರಾಜಯೋಗ. ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಗೊತ್ತು, ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಆರೋಗ್ಯ, ಯಶಸ್ಸು, ಸ್ಥಾನ, ಮಾನ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಸ್ವಚ್ಛಂದ ಜೀವನವನ್ನು ನಡೆಸ್ತಾರೆ, ಬಹಳ ನೀತಿವಂತ ಜೀವನ ನಡೆಸ್ತಾರೆ, ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಕಾಳಿದಾಸ್ ಅವರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬೇಕಾಗಿರೋದು ನಿಮ್ಮ ಮಗನಿಗೆ 5 ಮತ್ತು 7ನೇ ಆಕ್ಟಿವೇಟ್ ಆಗಬೇಕಂದ್ರೆ 5ನೇ ಭಾವದ ಸ್ವಾಮಿ ಆಕ್ಟಿವೇಟ್ ಆಗಲೇಬೇಕು. ಆಗಲಿಲ್ಲ ಅಂದರೆ ಬಹಳ ತೊಂದರೆ. ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಕುಜ ಅಸ್ತಂಗತ, ಬುಧ ಅಸ್ತಂಗತ, 8ನೇ ಮನೆಯಲ್ಲೇ ಸೂರ್ಯ, ಶನಿ ವಿಪರೀತ ರಾಜಯೋಗದಲ್ಲಿ ಬಂದ. ಈ ಬುಧನಿಂದಾಗ್ಲಿ ಕುಜನಿಂದಾಗ್ಲಿ ಅಷ್ಟು ಹೇಳಿಕೊಳ್ಳುವಷ್ಟು ನಿಮಗೆ ತೊಂದರೆ ಆಗುವುದಿಲ್ಲ. ಬಟ್ 6ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ವಿಪರೀತ ರಾಜಯೋಗಕ್ಕೆ ಬಂದ. ಕೆಟ್ಟ ಪರಿವರ್ತನಾ ರಾಜಯೋಗ ಇಲ್ಲಿ ಆಗೋದಿಲ್ಲ. ಯಾಕಂದ್ರೆ ಗುರು 7ನೇ ಮನೆಯಲ್ಲಿದ್ದಾನೆ, ಶನಿ ವಿಪರೀತ ರಾಜಯೋಗದಲ್ಲಿ ಬಂದ. ನೋಡಿ, ವಿಚಿತ್ರ ಯೋಗ, ಅಲ್ಟಿಮೇಟ್ ಯೋಗ, ಎಕ್ಸ್ಟ್ರಾರ್ಡಿನರಿ ಯೋಗ, ಸೂಪರ್ ಯೋಗ ಅಂದ್ರೂ ಅಡ್ಡಿಲ್ಲ. ವಿಪರೀತ ರಾಜಯೋಗ ಹೌದು, ಶನಿಯಿಂದ ಆಗಿದ್ದು. ನೋಡಿ, ಅಸ್ಯೂಮ್ ಡೇಟ್ 18 ವರ್ಷ ಒಂದು ದಶೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 6 6 ವರ್ಷ ವಿಪರೀತ ಕಷ್ಟ. ನರಕ ನಿಮ್ಮ ಮನೆಗೆ ಬಂದು ಕೂತಿದ್ದೀನೋ ಅನ್ಬೇಕು. ಹೌದು, ನರಕ ನಿಮ್ಮ ಮನೆ ಪಕ್ಕಕ್ಕೆ ಇದ್ದೀನೋ ಅನ್ಬೇಕು, ಮನೆಗೆ ಬಂದು ಕೂತಿದ್ದೀಯ ಅನ್ಬೇಕು. ಅಷ್ಟು ಕಷ್ಟ ಕೊಡ್ತಾನೆ ಶನಿ. 6 ವರ್ಷ. ಇನ್ನು 6 ವರ್ಷ ಅನ್ಲಿಮಿಟೆಡ್ ಲಾಭ, ಇನ್ನು 6 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, ಇನ್ನು 6 ವರ್ಷ ಅನ್ಲಿಮಿಟೆಡ್ ಲಾಭ. ಯಾವ ರೀತಿ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಮಾನ, ಯಶಸ್ಸು ಎಲ್ಲವೂ ಈ 6 ವರ್ಷದಲ್ಲಿ ಬಂದ್ಬಿಡುತ್ತೆ. ಹೌದು, ಏನಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಿ ಗುರುಗಳೇ ಅಂದ್ರೆ ನಾನು ಅನುಭವಿಸಿದ್ದು ಹೇಳ್ತಾ ಇದ್ದೀನಿ ನಿಮಗೆ. ನಾನು ಅನುಭವಿಸಿದ್ದು ಹೇಳ್ತಾ ಇದ್ದೀನಿ. ಬಟ್ ಬಹಳ ಬೇಜಾರದ ಸಂಗತಿ ಏನಂದ್ರೆ 4 ಮತ್ತು 9ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಹಸ್ತಂಗತ ಆಗಿದ್ದಾರೆ, ಮತ್ತು 2 ಮತ್ತು 11ನೇ ಭಾವ ಸ್ವಾಮಿ ನೀಚನಾಗಿ ಹಸ್ತಂಗತ ಆಗಿದ್ದಾನೆ. ಯಾವುದೇ ಕಾರಣಕ್ಕೂ ಇವರನ್ನ ಆಕ್ಟಿವೇಟ್ ಮಾಡಕ್ಕೆ ಹೋಗಬೇಡಿ. ಹೌದು, ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋಂಗಿದ್ರೆ ದಯವಿಟ್ಟು ವಿಕ್ರಮಾದಿತ್ಯ ರಾಜಯೋಗವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ನಿಮ್ಮನ್ನ ಬಾಳಿನಲ್ಲಿ ಬಹಳ ಎತ್ತರಕ್ಕೆ ಒಯ್ಯುತ್ತೆ. 11ನೇ ಮನೆಯಲ್ಲಿ ಚಂದ್ರ ಯಾವುದೇ ಕಾರಣಕ್ಕೂ ಕೆಟ್ಟ ಫಲ ಕೊಡಲ್ಲ. ಯಾಕಂದ್ರೆ ಗುರುವಿನ ದೃಷ್ಟಿ ಬರುತ್ತೆ. ನೋಡಿ, ಗುರುವಿನ ದೃಷ್ಟಿ ಬೇಕೇ ಬೇಕಿಲ್ಲಿ. 7ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ, 11ರಲ್ಲಿ ಒಳ್ಳೆ ಲಾಭ ಕೊಡ್ತಾನೆ, 1ರಲ್ಲಿ ರಾಹುನಿಂದ ಆಗುವ ಕೆಟ್ಟ ಫಲವನ್ನು ನಿವಾರಣೆ ಮಾಡ್ತಾನೆ, 3ರಲ್ಲಿ ಬಂಡ ಧೈರ್ಯ ಕೊಡ್ತಾನೆ. ಇಲ್ಲಿ 7 ಕ್ಯಾರೆಟ್ ಪುಷ್ಯರಾಗ ಹಾಕಲೇಬೇಕು. ಅದೇ ರೀತಿ ಶನಿ ಸೀದಾ ನಿಮ್ಮ 10ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮ 2ನೇ ಭಾವ ನೋಡ್ತಾನೆ, ಆಮೇಲೆ ನಿಮ್ಮ 5ನೇ ಭಾವ ನೋಡ್ತಾನೆ. ಇಲ್ಲಿ ನೋಡಿ, ಶನಿ 8ರಲ್ಲಿ ಶತ್ರುನಾಶ ಮಾಡ್ತಾನೆ, 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ, 7ರಲ್ಲಿ ವ್ಯವಹಾರ ಸ್ವಲ್ಪ. ಶನಿ ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟು. ಆದರೆ 5ರಲ್ಲಿ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಶುಕ್ರ ನನಗೆ 6ನೇ ಮನೆಯಲ್ಲಿ ಬಂದಿರೋದ್ರಿಂದನೇ ತೊಂದರೆ ಆಗಿರೋದು. ದಯವಿಟ್ಟು ಇಲ್ಲಿ ಏನೇನು ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೇನೆ ನೋಡಿ. ಒಂದು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ನೀವು. ಹೌದು, ಒಮ್ಮೆ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಶುಕ್ರ ಶಾಂತಿ ಮಾಡ್ಕೋಬೇಕು, ಬುಧ ಶಾಂತಿ ಮಾಡ್ಕೋಬೇಕು, ಕುಜ ಶಾಂತಿ ಮಾಡ್ಕೋಬೇಕು ಒಂದ್ಸರಿ. ಹೌದು, ಪ್ಲಸ್ 7 ಕ್ಯಾರೆಟ್ ನೀವು ಪುಷ್ಯರಾಗ ಹಾಕ್ಕೊಳ್ಳೇಬೇಕು. ಪುಷ್ಯರಾಗ ಹಾಕ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಪುಷ್ಯರಾಗ ಹಾಕ್ಕೊಳ್ಳೇಬೇಕು. ನೋಡಿ, ಲಗ್ನೇಶ ನೋಡಿ,
ಇಲ್ಲೇನು 1, 5 ಮತ್ತು 7, 9ನೇ ನೋಡ್ತೇವೆ. 1ನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ 7ರಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ 7ರಲ್ಲೇ ಇದ್ದಾನೆ, 9ನೇ ಭಾವದ ಸ್ವಾಮಿ 2ರಲ್ಲಿದ್ದಾನೆ. ಬಹಳ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಆದರೆ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲದಕ್ಕೂ ಅಡ್ಡಿಯಾಗಿ ನಿಂತಿರೋದೇ ನಾಗ ಪ್ರತಿಷ್ಠಾಪನೆ. ರಾಹುಕೇತು ನಿಮ್ಮ ಜೀವನದಲ್ಲಿ ಬಹಳ ಅಡ್ಡಿಯಾಗಿ ನಿಂತಿದ್ದಾರೆ. ಬನ್ನಿ ಹಾಗಾದ್ರೆ ಕೆಲಸದ ವಿಚಾರವಾಗಿ ನೋಡೋಣ. ಕೆಲಸದ ವಿಚಾರವಾಗಿ ನೋಡಿ, ರುಚಕ ಮಹಾಪುರುಷ ರಾಜಯೋಗ ಜನರೇಟ್ ಆಗಿದೆ. ಇಲ್ಲಿಯೂ ಸಹ ನಿಮಗೆ ನೋಡಿ 1ನೇ ಮನೆ ಸ್ವಾಮಿ ಶನಿ ಯುತಿಯಾಗಿದ್ದಾನೆ, ಕೇತು ಯುತಿಯಾಗಿದ್ದಾನೆ, ಕುಜನು ರಾಹು ಯುತಿಯಾಗಿದ್ದಾನೆ. ನಾಗ ಪ್ರತಿಷ್ಠಾಪನೆ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು ನಿಮಗೆ, ಇಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಸಂಪೂರ್ಣ ಜಾತಕ ಹೇಳ್ತಾ ಇದೆ. ಹಾಗಾದರೆ ಯಾವ ದಶೆಯಲ್ಲಿದ್ದೀರಾ ನೋಡೋಣ ಬನ್ನಿ ಚೇತನ್ ಅವರು. ನೋಡಿ, ಶನಿ ದಶೆಯಲ್ಲಿದ್ದೀರಾ ನೀವು, ವಿಪರೀತ ರಾಜಯೋಗದಲ್ಲಿದ್ದೀರಾ. ನಿಮ್ಮ ಲೈಫು 2026ರಿಂದ ಚೇಂಜ್ ಆಗುತ್ತೆ. ಹೌದು, 100%. ಅದಕ್ಕಿಂತ ಮುಂಚೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಶುಕ್ರ ಕುಜ ಹಾಗೂ ಚಂದ್ರಶಾಂತಿ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟು ಪುಷ್ಯರಾಗ ಹಾಕ್ಕೊಳ್ಳೋದು ಮರಿಬೇಡ್ರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟವಾಗಲಿ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.